ಕಾಶಿ ಕಟ್ಟಿದ ಕಳವೀರ ಭದ್ರ ಬಹುಪರ ಭೂಮಿ ಮುಚ್ಚಿದ ಕೆಂಡ ಭೂಲೋಕಕ್ಕೆ ಗಂಡ ಭೂತಾಳ ಸಿದ್ದೇಶ್ವರಿನಗಾರ ಶ್ರೀ ಬಹುಪರ ಅರಿಯುವ ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡ ದುರುಳ ದುಷ್ಪಾಪಿನ ಗಂಡ ಕದನದೋ ಪ್ರಚಂಡ ಬಹುಪರ ओम 1,83,500 पैगंबर मोदी जिता पैगंबर मोदी काशीपति गंगा महादेव। ಐನೂರು ವರ್ಷಗಳಿಂದನೂ ಅದೇ ಸಂಪ್ರದಾಯ ಈಗ ಮುಂದುವರೆದಿದೆ. ಯಾವುದೋ ಸಂಪ್ರದಾಯದಲ್ಲೂ ಸಹ ಇಲ್ಲಿ ಒಂದು ಇಂಚಿನಷ್ಟು ಸಹ ವ್ಯತ್ಯಾಸ ಆಗಿರುವುದಿಲ್ಲ. ಪ್ರತಿಯೊಬ್ಬರು ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುಮ ಅಂತ. ನಿಮಗೆಲ್ಲರಿಗೂ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ನಮ್ಮ ಹರಪನಹಳ್ಳಿಯಲ್ಲಿರುವಂತಹ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದಿದ್ವಿ. ಹಾಗೆ ರಥೋತ್ಸವ ಕೂಡ ಇತ್ತು, ನಿನ್ನೆ ತುಂಬಾ ಅದ್ದೂರಿಯಾಗಿ ನಡೆದಿದೆ. ಈ ರಥೋತ್ಸವ ಪ್ರತಿ ವರ್ಷ ಕೂಡ ನಡೆಯುತ್ತೆ. ಹರಪನಹಳ್ಳಿಯಲ್ಲಿ ತುಂಬಾ ಅದ್ದೂರಿಯಾಗಿ ನಡೆಯುವ ಒಂದು ರಥೋತ್ಸವ ಅಂದ್ರೆ ಶ್ರೀ ವೀರಭದ್ರೇಶ್ವರ ರಥೋತ್ಸವ. ಹಾಗೆ ತುಂಬಾ ಜನ ಬರ್ತಾರೆ, ಲಕ್ಷಾಂತರ ಜನ ಕೂಡ ಸೇರ್ತಾರೆ ರಥೋತ್ಸವ ದಿನ. ಹಾಗೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಅಂತೂ ನೋಡಕ್ ತುಂಬಾನೇ ಚೆನ್ನಾಗಿದೆ, ತೋರಿಸ್ತೀನಿ. ಹಾಗೆ ಈ ಒಂದು ವೀರಭದ್ರೇಶ್ವರ ದೇವರ ಮಹತ್ವ ಏನು, ದೇವಸ್ಥಾನದ ಮಹತ್ವವೇನು, ರಥೋತ್ಸವದ ಮಹತ್ವ ಏನು ಅನ್ನೋದನ್ನ ನಮ್ಮ ಗುರುಗಳು ಹೇಳ್ತಾರೆ. ಬನ್ನಿ ಕೇಳ್ಕೊಂಬರ್ರಿ. ನಮ್ಮದು ಸಾರಿ ಬಯಲು ವೀರಭದ್ರೇಶ್ವರ ದೇವಸ್ಥಾನ ಅಂತ ಇದರ ಹೆಸರು. ಇದು ರಾಜ ಸೋಮಶೇಖರ ನಾಯಕ ಅವರು ಕಟ್ಟಿಸಿರ್ತಕ್ಕಂಥ ದೇವಸ್ಥಾನ. ರಾಜ ಸೋಮಶೇಖರ ನಾಯಕರ ಕಾಲದಿಂದಲೇ ಇಲ್ಲಿ 108 ಜನ ಬಾಬ್ದಾರರು ಈ ಸ್ವಾಮಿಯ ಸೇವೆಯನ್ನು ಮಾಡ್ತಾ ಇರ್ತಾರೆ. ಅವರವರ ಕೆಲಸವನ್ನು ಅವರು ನಿಷ್ಠೆಯಿಂದ ಭಕ್ತಿಯಿಂದ ಸಲ್ಲಿಸ್ತಾ ಬರ್ತಾ ಇದ್ದಾರೆ. 500 ವರ್ಷಗಳಿಂದನೂ ಅದೇ ಸಂಪ್ರದಾಯ ಈಗ ಮುಂದುವರೆದಿದೆ. ಯಾವುದೋ ಸಂಪ್ರದಾಯದಲ್ಲೂ ಸಹ ಇಲ್ಲಿ ಒಂದು ಇಂಚಿನಷ್ಟು ಸಹ ವ್ಯತ್ಯಾಸ ಆಗಿರುವುದಿಲ್ಲ. ಎಲ್ಲ ಕಾರ್ಯಕ್ರಮಗಳನ್ನು ಅದೇ ರೀತಿಯಾಗಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇದಕ್ಕೆ ಧರ್ಮಕರ್ತರು ಇರ್ತಾರೆ, ಗೌಡರು ಇರ್ತಾರೆ ಮುಖ್ಯವಾಗಿ, ಆಮೇಲೆ ಮಠಸ್ಥರು ಇರ್ತಾರೆ. ಮಠಸ್ಥರು ಆದಮೇಲೆ ನಾವೆಲ್ಲ ಪೂಜಾರಿ ಇರ್ತೀವಿ, ಮತ್ತು ಬೇರೆ ಬೇರೆ ಕಾರ್ಯಕ್ರಮ ಮಾಡುವಂಥವರು ಎಲ್ಲರೂ ಇದರಲ್ಲಿ ಬಾಬ್ದಾರರು ಇರ್ತಾರೆ. ಇವರ ಒಂದು 5 ಜನ ಉಸ್ತುವಾರಿಯಲ್ಲಿ ಈ ಆಚರಣೆ ಅದ್ಭುತವಾಗಿ 8 ದಿನ ನಡೆದುಕೊಂಡು ಬರ್ತಾ ಇದೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಇದಕ್ಕೊಂದು ಮಹತ್ವನೂ ಸಹ ಬಂದಿದೆ. ನಾವು 2022ರಲ್ಲಿ ಹೊಸ ತೇರನ್ನು ನಾವು ಲೋಕಾರ್ಪಣೆ ಮಾಡಿದ್ವಿ. ಅದನ್ನು ಸನ್ನಿಧಿಯಾದಂಥ ರಂಭಾಪುರಿ ಜಗದ್ಗುರುಗಳು ಮತ್ತು ಶ್ರೀಶೈಲ ಜಗದ್ಗುರುಗಳು ಅದಕ್ಕೆ ಲೋಕಾರ್ಪಣೆ ಮಾಡಿರ್ತಾರೆ. ಆ ತೇರಿನಲ್ಲಿ ಉಜ್ಜಯಿನಿ ಜಗದ್ಗುರುಗಳು ಲೋಕಾರ್ಪಣೆ ಮಾಡಿರ್ತಾರೆ. ಅದರಲ್ಲಿ ನಾವು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಹೇಳ್ತೀವಿ,
ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಹೇಳ್ತೀವಿ, ಅದನ್ನು ನಾವು ಆ ತೇರುಗಡ್ಡೆಯ ಕೆತ್ತನೆಯಲ್ಲಿ ನಾವು ರೂಪಿಸಿದ್ದೇವೆ. ಅದರಲ್ಲಿ 18 ದಾರ್ಶನಿಕರೊಂದಿಗೆ ಹಲವಾರು ದಾರ್ಶನಿಕರ ಚಿತ್ರಣ ಅಲ್ಲಿದೆ. ಹರಪನಹಳ್ಳಿಯ ಏನು ಟೋಟಲ್ ಸಮಾಜ ಏನಿದೆ, ಹಿಂದೂ ಸಮಾಜ ಮತ್ತು ಇನ್ಕ್ಲೂಡಿಂಗ್ ಮುಸ್ಲಿಂ ಸಮಾಜವನ್ನು ಒಟ್ಟುಗೂಡಿಸಿ ಆ ಒಂದು ಕೆತ್ತನೆಯಲ್ಲಿ ನಾವು ಕಾಣಿಸಿದ್ದೇವೆ. ಎಲ್ಲರೂ ಸೇರಿ ಸರ್ವ ಸಮನ್ವಯ ಭಾವದಿಂದ ಈ ಆಚರಣೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಆ ಒಂದು ಕೆತ್ತನೆಯನ್ನು ನಾವು ಮಾಡಿದ್ದೇವೆ. ವೀರಭದ್ರೇಶ್ವರ ಅಂತಂದರೆ ಸರ್ವ ಸಮಾನತೆ ಸಾರಿರ್ತಕ್ಕಂಥ ಮೊಟ್ಟ ಮೊದಲ ಪೌರಾಣಿಕವಾಗಿ ಎಲ್ಲರೂ ಸಮಾನರು ಅಂತ ಸಾರಿರ್ತಕ್ಕಂಥ ಏಕೈಕ ದೇವರದು. ಪೌರಾಣಿಕದಿಂದ ಹಿನ್ನೆಲೆಯಲ್ಲಿ ಆ ಟೈಪ್ ಅದು ವೀರಭದ್ರೇಶ್ವರನ ಪ್ರತಿರೂಪಣೆ ಹಂಗಿದೆ. ಅವರ ತತ್ವ ಸಿದ್ಧಾಂತನೂ ಆ ರೀತಿ ಇದೆ. ಅದೇ ರೀತಿಯಾಗಿ ನಾವು ಇಲ್ಲಿ ಜಾತ್ರೆಯನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ನೋಡಿದಂಗೆ ರಥೋತ್ಸವ ಭಾಳ ಅದ್ಧೂರಿಯಾಗಿ ನಡೆಯಿತು. ನಿನ್ನೆ ರಥೋತ್ಸವ ಭಾಳ ಭಿನ್ನವಾಗಿತ್ತು. ಅದನ್ನು ನೋಡೋಕ್ಕೆ 2 ಕಣ್ಣು ಸಾಲದು. ದಯವಿಟ್ಟು ನೆಕ್ಸ್ಟ್ ಇಯರ್ ಸಹ ಎಲ್ಲರೂ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಸ್ವಾಮಿಯ ಕೃಪಾದೃಷ್ಟಿಗೆ ಮತ್ತು ಆಶೀರ್ವಾದವನ್ನು ಪಡ್ಕೋಬೇಕು. ತಮ್ಮ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ನೋವು ನಲಿವು ಕಷ್ಟಗಳನ್ನು ಆ ಸ್ವಾಮಿಯಲ್ಲಿ ಪಾದಕ್ಕೆ ಅರ್ಪಿಸಿ ತಾವು ತಮ್ಮ ನಮ್ಮೆಲ್ಲರ ಜನ್ಮವನ್ನು ಸಾರ್ಥಕಗೊಳಿಸ್ಕೋಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರೆ ಅದಕ್ಕೊಂದು ಮಹತ್ವ ಬರ್ತದೆ, ಇದಿರ್ತದೆ. ನಂತರ ಇಂದು ರಾತ್ರಿ ಏನಿದೆ ಆ ಪಲ್ಲಕ್ಕಿಯ ಒಂದು ಉತ್ಸವ ನೋಡೋಕ್ಕೆ 2 ಕಣ್ಣು ಸಾಲದು. ಪಲ್ಲಕ್ಕಿಯ ಉತ್ಸವ ನೋಡೋಕ್ಕೆ 2 ಕಣ್ಣು ಸಾಲದು. ಅದು ಹೂವಿನ ರಾಶಿಯಲ್ಲೇ ಇರ್ತದೆ, ಹೂವಿನ ರಾಶಿಯಲ್ಲೇ ಇರ್ತದೆ. ನಿಮಗೆ ನೋಡಿದರೆ ವೈಕುಂಠ ಕೈಲಾಸ ಟೈಪ್ ನಮಗೆ ಅದು ಕಾಣಿಸ್ತದೆ. ಅಷ್ಟೊಂದು ನಾವು ಪುನೀತರಾಗಿರ್ತೀವಿ. ಅಲ್ಲಿ ಆ ಪಲ್ಲಕ್ಕಿ ಜೊತೆ ಸಾಗಿ ಬಂದರೆ ನಮಗೆ 1-2 ವರ್ಷ ಆಯುಷ್ಯ ಜಾಸ್ತಿ ಆಗೋದಂತೂ ಶತಸಿದ್ಧ. 2 ವರ್ಷ ಆಯುಷ್ಯ ಜಾಸ್ತಿ ಆಗೋದು ಶತಸಿದ್ಧ. ಆಮೇಲೆ ನಮಗೆ ಆರೋಗ್ಯ ಅಷ್ಟೇ ವೃದ್ಧಿಸ್ತದೆ. ಮತ್ತು ಅಲ್ಲಿ ಏನು ಪುರವಂತರು ಏನಿರ್ತಾರಲ್ಲ, ಆ ಪುರವಂತರ ಒಡಪುಗಳನ್ನು ಕೇಳೋದೇ ಒಂದು ನಮ್ಮ ಕಿವಿಗೆ ಒಂದು ಪುಣ್ಯ ಅಂತ ನಾವು ಭಾವಿಸ್ತೀವಿ. ಅಷ್ಟೊಂದೊಂದು ಅದು ನೈತಿಕ ಪಾಠಗಳಲ್ಲಿ ಇರ್ತವೆ. ನಮ್ಮ ಜೀವನ 64 ದೇವರು ಇರ್ತದೆ. ಆಮೇಲೆ ಪ್ರತಿಯೊಂದು ಒಡಪಿನಲ್ಲೂ ನಮಗೆ ಒಂದು ಸಂದೇಶ ಇರ್ತದೆ, ಜೀವನ ಸಂದೇಶ ಇರ್ತದೆ. ನಾನು ಜೀವನದಲ್ಲಿ ಹೆಂಗಿರಬೇಕು, ಯಾವ ರೀತಿ ನಾನು ಬಾಳಿ ಬದುಕಬೇಕು, ಸಮಾಜಕ್ಕೆ ನಾನು ಹೆಂಗೆ ಕೊಡುಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಬಹಳ ಒಂದು ಪ್ರತಿಯೊಂದು ಒಡಪಿನಲ್ಲೂ ಅದನ್ನು ನಾವು ಕಾಣ್ಬೋದು. ಈ ಹಿನ್ನೆಲೆಯಲ್ಲಿ ಅದೇ ರೀತಿ ಪಲ್ಲಕ್ಕಿ ಯಾವಾಗ ದೇವರು ಅಗ್ನಿ ದಾಟಿ ಹೊರಗಡೆ ಬಂತಂದ್ಮೇಲೆ ಆ ಪಲ್ಲಕ್ಕಿ ಮತ್ತು ದೇವರ ಮೇಲೆ ಒಂದು ಹೂವು ಇರಲ್ಲ, ಒಂದು ದಳನೂ ಇರಲ್ಲ. ಅಂದ್ರೇನು, ವೈಭವ ಏನಿರ್ತದೆ ಅದು ಕ್ಷಣಿಕ. ವೈಭವ ಏನಿರ್ತದೆ ಅದು ಕ್ಷಣಿಕ. ವೈಭವ ಅಂದ್ರೇನು, ನನ್ನ ವಯಸ್ಸು, ಹಣ, ಅಧಿಕಾರ ಇದು ಏನಿರ್ತದೆ ಅದು ಕ್ಷಣಿಕ. ಅದು ಯಾವಾಗಾದರೂ ಹೋಗ್ಬೋದು. ಆದರೆ ಏನು ನಾವು ಅದಿಲ್ಲದೆ ಏನು ಬದುಕ್ತಿರ್ತೀವಲ್ಲ, ಅಧಿಕಾರ ಇಲ್ಲದೆ, ವಯಸ್ಸಿಲ್ಲದೆ, ಹಣ ಇಲ್ಲದೆ ಏನು ಬದುಕ್ತಾ ಇರ್ತೀವಲ್ಲ, ಅದೇ ಶಾಶ್ವತ. ಆ ಒಂದು ಜೀವನ ಸಂದೇಶ ಈ ಜಾತ್ರೆಯಲ್ಲಿ ಅಡಗಿದೆ. ಅದನ್ನು ನಾವು ಕೊನೆಗೆ ಅರ್ಥ ಮಾಡ್ಕೊಳ್ಳೋದು ಇಷ್ಟೇ, ನೀ ಏನು ಮೆರಿತೀಯಾ ಅದು 2 ದಿನ, ಉಳಿದದ್ದೇನಿದೆ ಅದು ನೀನು 100 ದಿನ ಅನ್ನೋದನ್ನು ಈ ವೀರಭದ್ರೇಶ್ವರ ಜಾತ್ರೆಯ ಒಂದು ಸಂದೇಶ. ಹೀಗಾಗಿ ಪ್ರತಿಯೊಬ್ಬರು ಈ ಆಡಂಬರಕ್ಕೆ ಮನಸ್ಸೋಲದೆ ನಿಸ್ವಾರ್ಥ ಸೇವೆಯಲ್ಲಿ ತೊಡಗಬೇಕು, ಸ್ವಾಮಿಯ ಸೇವೆಯಲ್ಲಿ ತೊಡಗಬೇಕು. ನಮ್ಮ ಜೀವನವನ್ನು ನಾವು ಸಾರ್ಥಕ ಮಾಡ್ಕೋಬೇಕು. ಕೈಲಾದಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಈ ಸೇವೆಯನ್ನು ಈ ದೇವಸ್ಥಾನದ ಪರವಾಗಿ, ಊರಿನ ಪರವಾಗಿ ನಾವು ಮಾಡಬೇಕು. ಅದು ಅಷ್ಟೇ ಶಾಶ್ವತ ಅನ್ನೋ ಮಾತನ್ನು ಈ ಜಾತ್ರೆಯ ಒಂದು ಹಿನ್ನೆಲೆ. ಅದು ಅದೇ ಉದ್ದೇಶದಿಂದನೇ ಈ ಜಾತ್ರೆಯ ಸಂದೇಶನೂ ಅಷ್ಟೇ. ಏನಿದೆ ಅದು ಕ್ಷಣಿಕ, ಉಳಿದದ್ದೆಲ್ಲ ಅದನ್ನೇ ಶಾಶ್ವತ ಅನ್ನೋ ಮಾತನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಂಡು ಅರ್ಥೈಸ್ಕೊಂಡು ಜೀವನ ಮಾಡಿದರೆ ಎಲ್ಲರೂ ಸುಖ ಶಾಂತಿ ಸಮೃದ್ಧಿಯಿಂದ ಇರ್ತೀವಿ ಅನ್ನೋ ಭಾವನೆಯನ್ನು ಈ ಜಾತ್ರೆಯ ಮಹತ್ವ ಹೊಂದಿದೆ. ಅದೇ ರೀತಿಯಾಗಿ ಇನ್ನೊಂದು ಹೇಳ್ಬೇಕಂದ್ರೆ ನಾನು ಮರೆತಿದ್ದೆ, ಇಲ್ಲಿ ಒಂದು 25 ವರ್ಷದಿಂದ ರುದ್ರಸ್ವಾಮಿ ಅಂತೇಳಿ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲರೂ ರುದ್ರಮಾಲೆ ಧರಿಸ್ತಾರೆ. ಆ ರುದ್ರಮಾಲೆ 30 ವರ್ಷದಿಂದ ರುದ್ರಮಾಲೆ ಆಗ್ತಾ ಇದ್ದಾರೆ. ಅವರ ಪಾಲ್ಗೊಳ್ಳುವಿಕೆಯಿಂದನೇ ಇದಕ್ಕೆ ಒಂದು ಮಹತ್ವ ಬಂದಿದೆ. ಮೊದಲು ಜನರ ಭಾಗವಹಿಸಿಕೆ ಭಾಳ ಕಡಿಮೆ ಇತ್ತು. ಗೌಡರು, ಪೂಜಾರು, ಹಿಂಗೆ 4-5 ಜನ ಸೇರ್ಕೊಂಡು ಇದು ಇಷ್ಟೇ ಮಾಡ್ತಾಯಿದ್ರು. ಈಗ ಎಲ್ಲರೂ ಭಾಗವಹಿಸಿ ಎಲ್ಲರ ಆಸಕ್ತಿಯಿಂದ ಅದ್ಧೂರಿಯಾಗಿ ಆಚರಣೆ ಮಾಡೋದರಲ್ಲಿ ಅವರ ಪಾತ್ರ ಅವಿಸ್ಮರಣೀಯ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಬಯಸ್ತೇನೆ. ಅವರು ಇದೇ ರೀತಿಯಾಗಿ ಬರೀ 20-30 ಜನ ಅಷ್ಟೇ ಪ್ರತಿ ವರ್ಷ ಭಾಗವಹಿಸ್ತಿದ್ದಾರೆ. ಅದು 100 ಸಂಖ್ಯೆ ದಾಟಿದರೆ ಅದಕ್ಕಿಂತ ಒಂದು ಒಳ್ಳೆಯ ಶೋಭೆ ಬರ್ತದೆ, ಮೆರುಗು ಬರ್ತದೆ. ಆಮೇಲೆ ಅವರು 8 ದಿನ ಮನೆಗೆ ಹೋಗಲ್ಲ, ಸ್ವಾಮಿಯ ಜಪದಲ್ಲಿ ಇರ್ತಾರೆ, ಸ್ವಾಮಿಯ ತಪದಲ್ಲಿ ಇರ್ತಾರೆ.
ಅವರಿಗೂ ಸಹ ಆರೋಗ್ಯಕ್ಕೆ ಒಳ್ಳೆಯದು, ಅವರಿಗೂ ಸಹ ಜೀವನದಲ್ಲಿ ನಾನು ಏನಾದರೂ ಸಾಧಿಸಬೇಕು, ಏನಾದರೂ ಮುಂದೆ ಬರಬೇಕು ಅನ್ನೋ ಒಂದು ಮನೋದಾರ್ಢ್ಯ ಅಂತೂ ಬರ್ತದೆ. ಒಂದೇನು ಮನೋದಾರ್ಢ್ಯ ಅನ್ನೋದನ್ನು ನಾನು ಮನಸ್ಸು ಮಾಡ್ತೀನಿ. ನಾನು ಜೀವನದಲ್ಲಿ ಹಿಂಗೆ ಏನಾದರೂ ಸಾಧಿಸಬೇಕು ಅನ್ನೋ ಛಲ ಇದ್ದವರು ಈ ಒಂದು ರುದ್ರಮಾಲೆ ಹಾಕಿದರೆ ಸಾಧ್ಯ ಇದೆ ಅನ್ನೋ ಮಾತನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಆ ಟೈಪು ಭಾಳ ಜನ ಇಲ್ಲಿ ಆರೋಗ್ಯ ತೊಂದರೆ ಇದ್ದರು, ರುದ್ರಮಾಲೆ ಹಾಕಿದವರು ಅವರೆಲ್ಲ ಆ ಆರೋಗ್ಯ ತೊಂದರೆಯಿಂದ ಹೊರಗೆ ಬಂದು ಇವತ್ತು ದಷ್ಟಪುಷ್ಟವಾಗಿ ಪೌಷ್ಟಿಕವಾಗಿ ಎಲ್ಲರೂ ಇವತ್ತು ಅವರ ನಿತ್ಯ ಜೀವನವನ್ನು ಸಾಗಿಸ್ತಾರೆ. ಅದೇ ಉದಾಹರಣೆ, ಸಾಕಷ್ಟು ಉದಾಹರಣೆಗಳನ್ನು ಕೊಡಬಹುದು, ಆದರೆ ಅದು ಕೊಡೋಕ್ಕೆ ಇಲ್ಲಿ ಕಷ್ಟ ಆಗ್ತದೆ. ಅಷ್ಟೊಂದು ಆ ರುದ್ರಮಾಲೆಯ ಪ್ರಭಾವ ಹೊಂದಿದೆ. ಹಾಗಾಗಿ ಇನ್ನೂ ಹೆಚ್ಚಿಗೆ ಯುವಕರು, ಎಸ್ಪೆಷಲಿ ನಮ್ಮ ಯುವಕರು ಮೊಬೈಲಿಗೆ ದಾಸರಾಗಿದ್ದೀವಿ, ಇನ್ನೆದಕ್ಕೋ ದಾಸರಾಗಿದ್ದೀವಿ. ನಾವೆಲ್ಲರೂ ಆ ದಾಸ್ಯವನ್ನು ತೊರೆದು ಈ ಒಂದು 8 ದಿನ ರುದ್ರಮಾಲೆ ಧರಿಸಿದರೆ ಅವ್ರ ಕುಟುಂಬಕ್ಕೆ, ಅವರಿಗೆ, ಈ ದೇಶಕ್ಕೆ, ಸಮಾಜಕ್ಕೆ ಒಳ್ಳೆಯದು ಅನ್ನೋ ಮಾತನ್ನು ಈ ಸ್ವಾಮಿ ವೀರಭದ್ರ ನಮಗೆ ನಿರ್ದೇಶನ ಕೊಡ್ತಾ ಇದ್ದಾನೆ ಅಂತ ನಾವೆಲ್ಲರೂ ತಿಳ್ಕೊಂಡು ಅದರಲ್ಲಿ ಭಾಗವಹಿಸಬೇಕಂಥೇಳಿ ದೇವಸ್ಥಾನದ ಸಮಸ್ತರ ಪರವಾಗಿ ತಮ್ಮೆಲ್ಲರಲ್ಲಿ ನಾನು ನಿವೇದಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಕಾಶಿ ಕಟ್ಟಿದ ಕಳವೀರಭದ್ರ ಬಹುಪರ, ಭೂಮಿ ಮುಚ್ಚಿದ ಕೆಂಡ, ಭೂಲೋಕಕ್ಕೆ ಗಂಡ, ಭೂತಾಳ ಸಿದ್ದೇಶ್ವರಿ ನಗಾರ ಶ್ರೀ ಶ್ರೀ ಬಹುಪರ, ಅರಿಯುವ ಹಾವಿನ ಗಂಡ, ಉರಿಯುವ ಕಿಚ್ಚಿನ ಗಂಡ, ದುರುಳ ದುಷ್ಪಾಪಿಳ ಗಂಡ, ಕನ್ನಡದೋ ಪ್ರಚಂಡ ಬಹುಪರ. ओम 1,83,500 पैगंबर मोदी, जिता पैगंबर मोदी, काशीपति गंगा महादेव को काली माता को ರೈಟ್.